ಕಬ್ಬು ಬೆಳೆಗಾರರ ಹೋರಾಟವನ್ನ ನಿರಂತರವಾಗಿ ವರದಿ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ರೈತರ ಹೋರಾಟಕ್ಕೆ ಧ್ವನಿಯಾಗಿದ್ದು ರಿಪಬ್ಲಿಕ್ ಕನ್ನಡ. ನಿರಂತರ ವರದಿ ಪ್ರಸಾರವಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಂತಹ ಸರ್ಕಾರ ಸ್ಥಳಕ್ಕೆ ಧಾವಿಸ್ತು, ಓಡೋಡಿ ಬಂದರು. 8 ದಿನ ಬೇಕಾಯಿತು ಇವರು ಬರೋದಕ್ಕೆ. ರೈತರ ಸಮಸ್ಯೆಗಳನ್ನ ಆಲಿಸಿದ್ರು, 2 ದಿನ ಟೈಮ್ ಕೇಳಿದ್ರು, ರೈತರದಕ್ಕೆ ಒಪ್ಪಲಿಲ್ಲ. ಫೈನಲಿ ಮತ್ತೆ ತಮ್ಮ ಹಠವನ್ನ ಸಡಿಲಿಸಿದಂತ ರೈತರು 2 ದಿನದ ಗಡುವನ್ನ ನೀಡಿದ್ರು. ನಾಳೆ ಸಂಜೆ 7 ಗಂಟೆವರೆಗೆ ಗಡುವಿತ್ತು. ಆದರೆ ಸರ್ಕಾರ ಇವತ್ತೇ ತಮ್ಮ ನಿರ್ಧಾರವನ್ನ ತಿಳಿಸಿದೆ. ನಿರಂತರವಾಗಿ ಮೀಟಿಂಗ್ಗಳನ್ನ ಮಾಡುವ ಮೂಲಕ 3,300 ರೂಪಾಯಿ ಬೆಂಬಲ ಬೆಲೆ, 3,300 ರೂಪಾಯಿಯನ್ನ ಕೊಡ್ತೀವಿ ಅಂತ ಮಹತ್ವದ ನಿರ್ಧಾರವನ್ನ ಘೋಷಣೆ ಮಾಡಿದೆ ಸರ್ಕಾರ. ರೈತರು ಕೇಳಿದ್ದು 3,500, ಸರ್ಕಾರ ಕೊಡ್ತಾ ಇರೋದು 3,300 ರೂಪಾಯಿ. ಅದು ಹೇಗೆ ಅಂತಂದ್ರೆ 50 ರೂಪಾಯಿ ಫ್ಯಾಕ್ಟರಿ ಅವರು ಕೊಡಬೇಕು, 50 ರೂಪಾಯಿ ಸರ್ಕಾರ ಕೊಡುತ್ತೆ, ಒಟ್ಟು 3,300 ರೂಪಾಯಿ. ಈಗ 3,200 ರೂಪಾಯಿ ಪರ್ ಟನ್ ಅಂತ ಕೊಡಬೇಕು. ಮುಂದಿನ 6 ತಿಂಗಳ ಅವಧಿಯಲ್ಲಿ ಈ ಹೆಚ್ಚುವರಿ 100 ರೂಪಾಯಿಯನ್ನ ಭರಿಸಬೇಕು. ಈ ನಿರ್ಧಾರಕ್ಕೆ ರೈತರು ಓಕೆ ಅಂದಿದ್ದಾರೆ. ರೈತರು ಸರ್ಕಾರದ ಈ ನಿರ್ಧಾರವನ್ನ ಸ್ವಾಗತಿಸಿದ್ದಾರೆ, ವೆಲ್ಕಮ್ ಮಾಡಿದ್ದಾರೆ. ರೈತರು ಈ ನಿರ್ಧಾರವನ್ನ ಒಪ್ಪಿಕೊಂಡಿದ್ದಾರೆ. ಈಗ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಪ್ರತಿಭಟನೆಯನ್ನ ರೈತರು ಅಂತ್ಯಗೊಳಿಸಿದ್ದಾರೆ. ಸರ್ಕಾರದ ನಿರ್ಧಾರವನ್ನ ನಾವು ಒಪ್ತೀವಿ ಅಂತ ಹೇಳಿದ್ದಾರೆ. ಮುಂದೆ ಬರುವ ಅಧಿವೇಶನದ ಸಂದರ್ಭದಲ್ಲಿ ನಾವು ಮನೆ ಮನೆಗೆ ಹೋಗಿ ರೈತರನ್ನ ಜಾಗೃತಿಗೊಳಿಸಿ ಈ ರೈತರ ಸಂಕಷ್ಟಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಸರ್ಕಾರ ಅಂತ ಮತ್ತೆ ಎಚ್ಚರಿಸ್ತೀವಿ ಅಂತ ಹೇಳ್ತಾ ಇದ್ರು. ಈಗ ಮತ್ತೆ ಮಾತಾಡ್ತಾ ಇದ್ದಾರೆ ನೋಡ. ಸೊ 9 ದಿನ ರೈತರ ಜೊತೆಗೆ ನಿರಂತರವಾಗಿ ನಿಂತು ವರದಿಯನ್ನ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಬೆಳಗಾವಿ ಭಾಗದ ಹಳ್ಳಿಗಳಲ್ಲಿ LED ಸ್ಕ್ರೀನ್ ಹಾಕಿ ರಿಪಬ್ಲಿಕ್ ಟಿವಿ ವೀಕ್ಷಣೆ ಮಾಡ್ತಾ ಇದ್ರು. ರೈತರು ಕೂಡ ಅಭಿನಂದನೆಗಳನ್ನ ತಿಳಿಸಿದ್ರು ರಿಪಬ್ಲಿಕ್ ಕನ್ನಡಕ್ಕೆ. ರೈತರ ಸಮಸ್ಯೆಗಳನ್ನ ರಿಪಬ್ಲಿಕ್ ಕನ್ನಡ ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ದೀರಿ, ಸರ್ಕಾರಕ್ಕೆ ಮುಟ್ಟುವ ರೀತಿಯಲ್ಲಿ ವರದಿಯನ್ನ ಮಾಡ್ತಾ ಇದ್ದೀರಿ, ನಿಮಗೆ ಧನ್ಯವಾದಗಳು ಅಂತ ರೈತರು ಕೂಡ ಹೇಳಿದ್ರು. ಈಗ ಸದ್ಯ ರೈತರ ಹೋರಾಟ ಅಂತ್ಯಗೊಂಡಿದೆ. ರೈತರು ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಕಬ್ಬು ಬೆಳೆಗಾರರು. 3,300 ರೂಪಾಯಿ ನಿಗದಿ ಮಾಡಿದ ಬೆನ್ನಲ್ಲೇ ನೋಡಿ ಅಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿ ಸಿಹಿ ಹಂಚಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. 1 ರೂಪಾಯಿನೂ ಸಿಗ್ತಾ ಇರಲಿಲ್ಲ ನಮಗೆ, ನಾವು ಹೋರಾಟಕ್ಕೆ ಇಳಿದಕ್ಕೆ ನಮಗೆ 300 ರೂಪಾಯಿ ಸಿಗ್ತಾ ಇದೆ, ನಾವು ಗೆದ್ವಿ, ನಮಗೆ ಸಂತೋಷವಿದೆ ಅಂತ ಹೇಳಿ ರೈತರು ಈಗ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ರೈತರು ಹೋರಾಟಕ್ಕಿಳಿದ್ರೆ, ರಸ್ತೆಗೆ ಬಂದ್ರೆ ಸರ್ಕಾರಗಳು ನುಚ್ಚು ನೂರಾಗ್ತವೆ, ಅದರಲ್ಲಿ ಯಾವುದೇ ರೀತಿಯ ಮಾತು ಸಂಶಯ ಇಲ್ಲ ಅನ್ನುವಂತ ಮಾತನ್ನ ರೈತರು ಹೇಳ್ತಾ ಇದ್ರು. ನೋಡಿ ಇಲ್ಲೊಬ್ಬ ರೈತ ಮೀಸೆ ತಿರುವಿ ಸೆಡ್ಡು ಹೊಡೆದು ರೈತರ ತಾಕತ್ತಂದ್ರೆ ಇದು ಅಂತ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ಬೆಳಗಾವಿ ಉತ್ತರ ಕರ್ನಾಟಕ ಭಾಗದ ರೈತರ ಗತ್ತು ದೇಶಕ್ಕೆ ಗೊತ್ತು, ಆ ರೀತಿಯ ಒಂದು ಸಂದೇಶ ರವಾನೆ ಆಗ್ತಾ ಇದೆ. ಈ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತಾಡ್ತಾನೆ ಇದ್ದಾರೆ ನೋಡೋಣ. ನಿನ್ಗೆ ಹೇಳಿದ್ರೆ ನಿನಗೂ ನಿರಾಣಿಗೂ ಸ್ನೇಹಿತರ ಮಾಲೀಕ ಪರ, ಈಗ ಇಂಡಿವಿಜುವಲ್ ಪ್ರಶ್ನೆ ಅಲ್ಲ ಇದು. ಈಗ ಉತ್ತರ ಕರ್ನಾಟಕದಲ್ಲಿ 73 ಕಾರ್ಖಾನೆ ಇದಾವೆ. ಅದರಲ್ಲಿ ನನ್ನ ಗೆಲುವಲ್ಲ, ರೈತರ ಗೆಲುವು, ನಿಮ್ಮ ಗೆಲುವು. ಯಾಕಂದ್ರ ಒಬ್ಬ ಅನ್ನದಾತನಿಗೆ ನೀವು ಮಾಧ್ಯಮದವ್ರು ಬಂದು ಸಹಕಾರ ಕೊಟ್ರಲ್ಲ, ನಮ್ಮ ಅನ್ನದಾತನಿಗೆ ಮೊದಲು ನೀವು ದೇವರು. ರಾಜ್ಯ ಕಣ್ ತೆರಿತು, ಸಚಿವ ಕಣ್ ತೆರೆದ, ಸಿದ್ದರಾಮಯ್ಯ ಸಾಹೇಬ್ರ ಕಣ್ ತೆಗೆದ್ರು, ಪ್ರಧಾನಮಂತ್ರಿ ಆಫೀಸಿನವರೆಗೆ ಗುರ್ಲಾಪುರ್ ಲೆಟರ್ ಹೋಯ್ತು ಅಂತಂದ್ರೆ ಇದು ನಿಮ್ಮ ಗೆಲುವು ಸರ್, ಅನ್ನದಾತನ ಗೆಲುವು. ಥ್ಯಾಂಕ್ ಯು ಗುರುಗಳೇ. ಇದು ಶಶಿಕಾಂತ್ ಗುರೂಜಿ ಅವರ ಮಾತು. ಆ ಮೂಲಕ ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿ ಸರ್ಕಾರದ ಕಣ್ ತೆರೆಸುವಲ್ಲಿ ಯಶಸ್ವಿಯಾಗಿದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ ಬೆಳಗಾವಿ. ಯಾಕೆಂದ್ರೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಬಟ್ ಆದ್ರೆ ಅವ್ರನ್ನ ಜೊತೆಗಿರೋರೇ ಬಿಡ್ತಾ ಇಲ್ಲ.
ರೈತರ ಸಂಭ್ರಮ, ಡಿಜೆ ಹಾಕಿ ಕುಣಿದು ಕುಪ್ಪಳಿಸ್ತಾ ಇರೋದು, ಎಲ್ಲೆಲ್ಲಿಯೂ ಹಸಿರು ಧ್ವಜ, ಕಬ್ಬಿನ ಬೆಳೆ, ರೈತರ ಸಂಭ್ರಮ ಮನೆ ಮಾಡಿದೆ. ಈ ಕ್ಷಣದಿಂದ ರೈತರ ಪ್ರತಿಭಟನೆ ಅಂತ್ಯಗೊಂಡಿದೆ. ಈಗ ಬೆಳಗಾವಿ ಹೋಗ್ಬೇಕನ್ನೋರು ಹೋಗ್ಬೋದು, ಈಗೇನು ತೊಂದರೆ ಇಲ್ಲ. ಆಗಲೇ ಹೆದ್ದಾರಿ ಎಲ್ಲ ಬಂದ್ ಮಾಡಿದ್ರು, ಅಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ಈಗ ರೈತರು ಶಾಂತರಾಗಿದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ ಈ ಗೆಲುವನ್ನ. ಹೋರಾಟಕ್ಕೆ ಮಣಿದು, ರೈತರ ಹೋರಾಟಕ್ಕೆ ಮಣಿದು ಇವರ ಬೇಡಿಕೆಯನ್ನ ಈಡೇರಿಸಿದೆ. 50 ರೂಪಾಯಿ ಸರ್ಕಾರದಿಂದ, 50 ರೂಪಾಯಿ ಸಕ್ಕರೆ ಕಾರ್ಖಾನೆ ಮಾಲೀಕರಿಂದ. ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇವರ ಜೊತೆಗಿದ್ದು ರೈತರ ಧ್ವನಿಯಾಗಿ ಸರ್ಕಾರದ ಗಮನವನ್ನ ಸೆಳೆದ್ವಿ. ಈ ಹೋರಾಟವನ್ನ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಾವು ಬಿಂಬಿಸಿದ್ವಿ. ರೈತರು ಈ ಹೋರಾಟದಲ್ಲಿ ದೊಡ್ಡ ಗೆಲುವನ್ನ ಹೊಂದಿದ್ದಾರೆ. ಹೇಳಿ, ಈ ಮೂಲಕ ರಿಪಬ್ಲಿಕ್ ಕನ್ನಡಕ್ಕೆ ಏನ್ ಹೇಳ್ತೀರಿ ಸರ್? ಮೊದಲು ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳನ್ನ ಹೇಳ್ತೀವಿ. ಹೀಗಾಗಿ ಇದು ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಮತ್ತು ಚನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಹೋರಾಟ ನಡೆದಿತ್ತು, ಹಾಗೂ ರೈತರ ನೇತೃತ್ವದಲ್ಲಿ ಹೋರಾಟ ನಡೆಯಿತು. ಇದೊಂದು ದೊಡ್ಡ ಆಂದೋಲನವಾಗಿ ಸೃಷ್ಟಿಯಾದಾಗ ಸರ್ಕಾರ ಇದಕ್ಕೆ ಬಗ್ಗು ಬಡಿದು ಈ ಆಂದೋಲನ ಸೃಷ್ಟಿ ಆಯಿತು. ಇವತ್ತು ಮಾಲೀಕರು ಕೂಡ ಇದಕ್ಕೆ ಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆದರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ತಮ್ಮ ಸರ್ಕಾರದಿಂದ 50 ರೂಪಾಯಿ ಪ್ರೋತ್ಸಾಹನ ಕೊಟ್ಟು ಈ ರೈತರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ನಿರಂತರ ತಾವೇನು ಸುದ್ದಿ ಮಾಡ್ತಾ ಇದ್ದೀರಿ ಎಲ್ಲ ಮಾಧ್ಯಮಗಳಿಗೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಾ, ವಿಶೇಷವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ. ರಿಪಬ್ಲಿಕನ್ ಕನ್ನಡದವರು ಬಹಳ ಒಳ್ಳೆ ಕೆಲಸ ಮಾಡಿದಿರಿ. ಹಗಲು ರಾತ್ರಿ ಅನ್ನದೇ ಪ್ರತಿಯೊಬ್ಬ ರೈತರನ್ನ ಕಷ್ಟಗಳನ್ನ ಯಾಕೆ ಕೊಡಕ್ ಆಗ್ತಾ ಇಲ್ಲ, ಇದು ಯಾಕೆ ಕೊಡಕ್ ಆಗ್ತಾ ಇಲ್ಲ? ಇವತ್ತು ರೈತರಿಗೆ ಬೆಳೆದಂತ ಬೆಳೆಗೆ ಯೋಗ್ಯ ಬೆಲೆಯನ್ನ ಕೊಡ್ತಾ ಇಲ್ಲ, ಯಾಕೆ ಮಾಡ್ತಾ ಇಲ್ಲ? ಬಹಳ ಒಳ್ಳೆ ಕೆಲಸ ಮಾಡಿದಿರಿ. ಎಲ್ಲಾ ಮೀಡಿಯಾದವರಿಗೂ ಹಾಗೂ ರಿಪಬ್ಲಿಕ್ ಕನ್ನಡದವರಿಗೂ ತುಂಬಾ ಧನ್ಯವಾದಗಳು. ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೂ ತಾವು ರೈತರಿಗೆ ಏನು ಬೆಳೆದಂತ ಬೆಳೆಗೆ ಯೋಗ್ಯ ಬೆಲೆ ಮಾಡಿದಿರಿ, ರೈತರ ಮೇಲೆ ತುಂಬಾ ನೀವು ಧನ್ಯವಾದಗಳನ್ನ ಹೇಳ್ತಾ, ಹಾಗೂ ಈ ಹೋರಾಟದಲ್ಲಿ ಸುಮಾರು 10 ವರ್ಷಗಳಿಂದ ಯಾವ ಹೋರಾಟ ಜಯ ಆಗಿದ್ದಿಲ್ಲ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲೆಲ್ಲ ಭಾರತ ಇತಿಹಾಸದಲ್ಲಿ 300 ರೂಪಾಯಿ ಕೊಡೋದ್ರ ಮುಖಾಂತರ ರೈತರಿಗೆ ಜಯ ಆಗಿದೆ. ಈ ಜಯ ನಮ್ಮ ಜಯ ಅಲ್ಲ, ಅದು ಇದು ಮೀಡಿಯಾದವರ ಜಯ ಮತ್ತು ಶಶಿಕಾಂತ್ ಗುರೂಜಿ, ಚನ್ನಪ್ಪ ಪೂಜಾರಿ ಅವರ ಜಯ. ಈ ಜಯಕ್ಕೆ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ. ತಮಗೆಲ್ಲರಿಗೂ ಮೀಡಿಯಾದವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾರೆ. ನೋಡಿ, ಈ ಹೋರಾಟದಲ್ಲಿ ಡೇ 1 ನಿಂದ ರಿಪಬ್ಲಿಕ್ ಕನ್ನಡ ನಿಮ್ ಜೊತೆಗಿತ್ತು. ಇವತ್ತು ಕೂಡ ಈ ಹಂತದವರೆಗೂ ಕೂಡ ನಿಮ್ಮ ಧ್ವನಿಯಾಗಿ ನಾವಿದ್ವಿ. ಏನ್ ಹೇಳ್ತೀರಿ ರಿಪಬ್ಲಿಕ್ ಕನ್ನಡ? ಬಹಳ ಧನ್ಯವಾದ ಹೇಳಿದೆ ಸರ್. ಮೊದಲನೇದಾಗಿ ನಾ ಹೇಳ್ಬೇಕಂದ್ರೆ ರೈತರಿಗೆ ನಾ ದಿನ ಹೊತ್ತೇರ್ಕುನ ಮನ್ಯಾಗ ದೇವ್ರಿಗೆ ಕೈ ಮುಗಿತೀನಿ. ಈಗ 9 ದಿನ ಆತ. ನನ್ನ ದೇವ್ರ ಎಲ್ಲಿದಾನಂದ್ರ ಗುರ್ಲಾಪುರದಾಗ. ಮೊದಲನೇದು ಶಶಿಕಾಂತ್ ಅನ್ಯಾರ, ಚೂನಪ್ಪಣ್ಣ ಅವರ ರೈತರ ಪಾಲಿನ ದೇವ್ರ. ನೀವು ಎಲ್ಲಾ ರಾಜ್ಯಾದ್ಯಂತ ಎಲ್ಲಾ ಮಂತ್ರಿಗಳಿಗಾಗಲಿ ಇಲ್ಲ ರಾಷ್ಟ್ರೀಯಯುತವಾದ ಪ್ರಧಾನಮಂತ್ರಿಗಾಗಲಿ ತಿಳಿಸುವಂತ ಕೆಲಸ ನೀವು ಪಬ್ಲಿಕ್ ಟಿವಿ ಅವರು ಮಾಡಿದಿರಿ, ರಿಪಬ್ಲಿಕ್ ಟಿವಿ ಅವರು ಮಾಡಿದಿರಿ ಅಂತೇಳಿ ನಮಗಿವತ್ತು ನಮ್ಮ ರೈತರಿಗೆ, ಇಡೀ ನಮ್ಮ ನಾಡಿನ ರೈತರಿಗೆಲ್ಲ, ಕಬ್ಬು ಬೆಳೆಗಾರರಿಗೆ ಎಲ್ಲಾ ಜಯ ಸಿಕ್ಕಿದೆ. ಶ್ರೀಧರ್ ಸರ್, ನೀವು ಏನು ಬಹಳ ನಮಗೆ ಹೆಲ್ಪ್ ಮಾಡಿದಿರಿ. ಗುರ್ಲಾಪುರ ಕ್ರಾಸ್